ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಆಕಾಶ್ ಸರ್. ಇದು ಪ್ರೊಫೆಷ್ನಲ್ ಕೋಚಿಂಗ್ ಸೆಂಟರ್ ಕೋಚರಿ. ಲಾಸ್ಟ್ ಕ್ಲಾಸಲ್ಲಿ ನಾನು ತೆಗೆದುಕೊಂಡಂತಹ ವಿಷಯ ಗಣಿತದ ಕ್ರಿಯೆಗಳು. ರೈಟ್, ಗಣಿತದ ಕ್ರಿಯೆಗಳನ್ನು ಮತ್ತೆ ನಾನು ಇವತ್ತು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಮತ್ತೊಂದಷ್ಟು ಎಕ್ಸಾಂಪಲ್ ಜೊತೆಗೆ ನಿಮಗೆ ಇನ್ನೂ ವಿವರವಾಗಿ ತಿಳಿಸ್ಬೇಕು ಅಂತ ತಿಳ್ಕೊಂಡು ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಗಣಿತದ ಕ್ರಿಯೆಗಳನ್ನು ಮತ್ತೆ ಏನು ಮಾಡೋಣ ಅಂತಂದರೆ ಕಲಿಯೋಣ. ಅದಕ್ಕಿಂತ ಮೊದಲು ಮತ್ತೆ ಒಂದು ಅದೇ ವಿಷಯನ ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಇದು ಪ್ರೊಫೆಷ್ನಲ್ ಕೋಚಿಂಗ್ ಸೆಂಟರ್ ಕೋಚರಿ. ಉಚಿತವಾಗಿ ನಾವು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಎಲ್ಲ ಆಸಕ್ತ ವಿದ್ಯಾರ್ಥಿಗಳು ಮತ್ತೆ ಈ ಒಂದು ಕೋಚಿಂಗ್ ಸೆಂಟರ್ಗೆ ಬಂದು ನಮ್ಮ ವಿದ್ಯಾಭ್ಯಾಸವನ್ನು ಕಲಿತು ಒಂದು ಒಳ್ಳೆ ಗೌರ್ಮೆಂಟ್ ಜಾಬನ್ನು ಹಿಡಿರಿ ಅಂತ ನಾನಿಲ್ಲಿ ಕೇಳ್ಕೊತಾ ಇದ್ದೀನಿ. ಅದರಲ್ಲಿ SSJD ಫೆಬ್ರವರಿಲಿ ಎಕ್ಸಾಮ್ ಕೂಡ ತೊಗೋತಾ ಇದ್ದಾರೆ. ಹಾಗಾಗಿ ಅದಕ್ಕೋಸ್ಕರ ಅಂದರೆ ಪ್ರಿಪ್ರೇಷನ್ಗೋಸ್ಕರ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಹಾಗಾಗಿ ಇದರ ಸದುಪಯೋಗ ತಾವೆಲ್ಲರೂ ತೆಗೆದುಕೊಳ್ಬೇಕಂತ ನಾನಿಲ್ಲಿ ಕೇಳ್ತಾ ಇದ್ದೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ಹಾಗಾದರೆ ಇವತ್ತಿನ ದಿವಸ ಗಣಿತದ ಕ್ರಿಯೆಗಳನ್ನ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ಯಾವ ರೀತಿಯಾಗಿ ಗಣಿತದ ಕ್ರಿಯೆಗಳನ್ನು ಸ್ಟಾರ್ಟ್ ಮಾಡಬೇಕು, ಅದರ ಚಿಹ್ನೆಗಳು ಏನೇನಿರ್ತವೆ, ಅದನ್ನು ಯಾವ ಫಾರ್ಮುಲಾ ಅಥವಾ ನಿಯಮವನ್ನು ನಾವಿಲ್ಲಿ ಫಾಲೋ ಮಾಡಬೇಕು, ಆ ನಿಯಮದ ಪ್ರಕಾರನ ನಾವಿಲ್ಲಿ ಏನು ಮಾಡಬೇಕಾಗ್ತದೆ, ಈ ಒಂದು ವಿಷಯಕ್ಕೆ ತಕ್ಕಂತೆ ಈ ಒಂದು ಗಣಿತದ ಕ್ರಿಯೆಗಳನ್ನು ಏನು ಮಾಡಬೇಕು, ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬೇಕಾಗ್ತದೆ. ಹಾಗಾಗಿ ಈ ಒಂದು ನಾನಿಲ್ಲಿ ಮತ್ತೆ ಒಂದು ಎಕ್ಸಾಂಪಲ್ಗಳನ್ನ ತೆಗೆದುಕೊಂಡು ಬಂದಿದ್ದೀನಿ. ಸವಿಸ್ತಾರವಾಗಿ ನಿಮಗೆ 2 ಎಕ್ಸಾಂಪಲ್ಗಳನ್ನ ಕೂಡ ಏನು ಮಾಡ್ತೀನಿ ನಾನಿಲ್ಲಿ ಬಿಡಿಸ್ತಾ ಬರ್ತಾಯಿದ್ದೀನಿ. ಯಾಕಪ್ಪ ಅಂತಂದರೆ ನೀವು ನೋಡ್ತಿರ್ಬೋದು, ಒಂದು ಎಕ್ಸಾಂಪಲ್ A1 ಮತ್ತು 2 ನೀವು ಇಲ್ಲಿ ಗಮನಿಸಬೇಕು. ಯಾಕಪ್ಪ ಅಂತಂದರೆ ಗಮನಿಸೋದಕ್ಕೆ ನಿಮ್ಗೆ ಇಲ್ಲಿ ನೋಡಿದ್ರಂತೆ ಇಲ್ಲಿ ಪ್ಲಸ್ ಕೂಡ ಕೊಟ್ಟಿಲ್ಲ, ಮೈನಸ್ ಕೂಡ ಕೊಟ್ಟಿಲ್ಲ, ಮತ್ತು ಇಲ್ಲಿ ಒಂದು ಅಕ್ಷರಕ್ಕೆ ಸಿಂಬಲ್ಗಳನ್ನ ಜೋಡಿಸ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ 2 ಎಕ್ಸಾಂಪಲ್ಗಳನ್ನ ನಾನು ಏನು ಮಾಡ್ತೀನಿ ಅಂತಂದರೆ ಇವಾಗ ನಿಮಗೆ ತಿಳಿಸ್ತಾ ಆ 2 ಎಕ್ಸಾಂಪಲ್ಗಳನ್ನ ನಿಮಗೆ ಮತ್ತೆ ಇದ್ರ ಜೊತೆಗೆ ಮತ್ತೆ 1-2 ಎಕ್ಸಾಂಪಲ್ಗಳನ್ನ ಕೊಡ್ತಾ ಏನು ಮಾಡ್ತಾ ಇದ್ದೀನಿ ನಿಮಗೆ ತಿಳಿಸ್ತೀನಿ. ಹಾಗಾದರೆ ಇವತ್ತಿನ ದಿವಸ ನಾನು ತೆಗೆದುಕೊಂಡಂತಹ ಒಂದು ಮೊದಲನೇ ಎಕ್ಸಾಂಪಲ್ ಏನಿದೆ ಅಂತ ನಾವಿಲ್ಲಿ ನೋಡೋಣ. ಏನು ಹೇಳ್ತಾರೆ ಇಲ್ಲಿ, ಒಂದು ವೇಳೆ R@10#5*7 = 63 ಮತ್ತು 4@3#2*5 = 15 ಆದರೆ 4@5#6*7 ಎಷ್ಟಾಗುತ್ತದೆ ಅಂತ ನಮ್ಗೆ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ರೈಟ್, ಹಾಗಾದ್ರೆ ನೀವು ಇಲ್ಲಿ ಗಮನಿಸಬೇಕು. ಏನು ಗಮನಿಸಬೇಕು, ಕ್ವಶನಲ್ಲಿ ಒಂದು ಪ್ಯಾಟರ್ನ್ ಇದೆ. ಏನು ಪ್ಯಾಟರ್ನ್ ಇದೆ? ಸಿಂಪಲ್ ಆಗಿರುವಂಥ ಒಂದು ಪ್ಯಾಟರ್ನ್ ನಾವಿಲ್ಲಿ ನೋಡ್ತಾ ಬರ್ತೀವಿ. ಏನು ಆ ಪ್ಯಾಟರ್ನ್ ಏನಪ್ಪ ಅಂತಂದ್ರೆ ಅಕ್ಷರ ಮತ್ತು ಸಿಂಬಲ್ಗಳನ್ನ ಕೊಡ್ತಾ ಬಂದಿದ್ದಾರೆ. ಅಕ್ಷರ ಮತ್ತು ಸಿಂಬಲ್ಗಳನ್ನ ಇಲ್ಲಿ ನಮಗೆ ಕೊಡ್ತಾ ಬಂದಿದ್ದಾರೆ. ಸೇಮ್ ನಮ್ಮ ಅಕ್ಷರ ಸಂಖ್ಯೆ ಇದೆ, ಸಿಂಬಾಲ್ ಇದೆ, ಸಂಖ್ಯೆ ಇದೆ, ಸಿಂಬಾಲ್ ಇದೆ, ಸಂಖ್ಯೆ ಇದೆ, ಸಿಂಬಾಲ್ ಇದೆ, ಸಂಖ್ಯೆ ಇದೆ, ಮತ್ತು = 63 ಆನ್ಸರ್ನ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸೇಮ್ ಪ್ಯಾಟರ್ನ್ ಕೂಡ ಏನು ಮಾಡಿದ್ದಾರೆ, ಸೆಕೆಂಡ್ ರಲ್ಲೂ ಕೂಡ ಏನು ಮಾಡಿದ್ದಾರೆ, ಕಂಟಿನ್ಯೂಷನ್ ಮಾಡಿದ್ದಾರೆ. ಸಿಂಬಾಲ್ಗಳಲ್ಲಿ ಯಾವುದೇ ರೀತಿಯಾದ ಚೇಂಜಸ್ಗಳಿಲ್ಲ, ಬಟ್ ಸಂಖ್ಯೆಯಲ್ಲಿ ಮಾತ್ರ ಚೇಂಜಸ್ ನಾವಿಲ್ಲಿ ಗಮನಿಸ್ತೀವಿ. ರೈಟ್, ಹಾಗಾದ್ರೆ ಅದನ್ನು ಯಾವ ರೀತಿ ನಾವು ಡಿಕೋಡ್ ಮಾಡಬೇಕು, ಯಾವ ರೀತಿ ಅದನ್ನು ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು, ಸರಿಯಾದ ಆನ್ಸರನ್ನು ಯಾವ ರೀತಿ ನಾವು ತಿಳ್ಕೋಬೇಕು ಅಂತೆಲ್ಲ ನಾವಿಲ್ಲಿ ನೋಡ್ಕೋಬೇಕು. ಇದೇ ರೀತಿಯಾದಂಥ ಕ್ವಶನ್ ಅಲ್ಲಿ ಕೂಡ ನಮಗೆ ಇಲ್ಲಿ ಪ್ಯಾಟರ್ನ್ ಕಂಡುಬರುತ್ತಾ? ಹಾಗಾದ್ರೆ ಓಕೆ, ರೈಟ್. 4 ಆ್ಯಡ್ ಕೊಟ್ಟಿದ್ದಾರೆ, 5 ಸಂಖ್ಯೆ ಕೊಟ್ಟಿದ್ದಾರೆ, ಮತ್ತೆ ಹ್ಯಾಶ್ ಕೊಟ್ಟಿದ್ದಾರೆ, ಸೇಮ್ ನಂಬರ್ ಒಂದು ಸಿಂಬಲ್ ಇದೆ, ನಂತರದಲ್ಲಿ ಸಂಖ್ಯೆ ಇದೆ, ಮತ್ತೆ ಸ್ಟಾರ್ ಸೇಮ್ ಸಿಂಬಲ್ ಅನ್ನು ನಮಗಿಲ್ಲಿ ಕಂಟಿನ್ಯೂಷನ್ ಮಾಡಿದ್ದಾರೆ, ಕ್ವಶನ್ ಮಾರ್ಕ್ ಆನ್ಸರ್ ಎಷ್ಟು ಬರುತ್ತೆ ಅಂತ ನಮಗಿಲ್ಲಿ ಕೊಟ್ಟಿದ್ದಾರೆ. ಹಾಗಾದ್ರೆ ಇದನ್ನು ಯಾವ ರೀತಿಯಾಗಿ ಬಿಡಿಸ್ಬೇಕು ನಮಗೆ ಗೊತ್ತಿಲ್ಲ. ರೈಟ್, 6, 10, 5, 7 = 63. ಹಾಗಾದ್ರೆ ಹೇಗೆ ಬಿಡಿಸ್ತೀರಾ ಇದನ್ನ? ರೈಟ್, ಗೊತ್ತಾಗೋದಿಲ್ಲ. ಹಾಗಾದ್ರೆ ನಮ್ಗೆ ಇಲ್ಲಿ ಒಂದು ಪ್ಯಾಟರ್ನ್ ನಾವು ಇಲ್ಲಿ ಕಂಡುಹಿಡ್ಕೋಬೇಕಾಗ್ತದೆ. ಏನು ಹಾಗಾದ್ರೆ ಆ ಪ್ಯಾಟರ್ನು? ಸಿಂಪಲ್, ಇಲ್ಲಿ @#* ಕೊಟ್ಟಿದಾರಲ್ಲ, ಅದನ್ನ ನಾವಿಲ್ಲಿ ಚಿಹ್ನೆಗಳನ್ನಾಗಿ ಅಂದ್ರೆ ಪ್ಲಸ್ ಮೈನಸ್ ಇಂಟು ಡಿವೈಡೆಡ್ ಬೈ ಏನ್ ಮಾಡ್ಬೇಕು, ಇಲ್ಲಿ ಅದನ್ನ ಒಂದು ಸಿಂಬಲ್ಗಳನ್ನ ಏನ್ ಮಾಡಬೇಕು, ಕನ್ವರ್ಟ್ ಮಾಡಿ ನಾವಿಲ್ಲಿ ಆ ಒಂದು ಆನ್ಸರ್ನ ತೆಗೆದುಕೊಂಡು ಬರಬೇಕಾಗ್ತದೆ. ರೈಟ್, ಹಾಗಾದ್ರೆ ಯಾವ ರೀತಿಯಾಗಿ ನೋಡೋಣ. ಮೊದಲನೇ ಎಕ್ಸಾಂಪಲ್ ನಾವಿಲ್ಲಿ ತೆಗೆದುಕೊಂಡಾದ್ರೆ 6, 10, 5, 7 ಅನ್ನ ಯಾವ ರೀತಿಯಾಗಿ ನಾವಿಲ್ಲಿ ಬರೆಯೋಣ. ಅನ್ನ ಗುಣಾಕಾರ ಅಂತ ಹೇಳಿ ನಾನು ಜಸ್ಟ್ ಬಿಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ನಿಮ್ಗೆ ತಿಳಿಸ್ತೀನಿ ಅದನ್ನ ಯಾವ ರೀತಿಯಾಗಿರುತ್ತೆ ಅಂತೇಳಿ. ಅದಾದ ನಂತರದಲ್ಲಿ ಹ್ಯಾಶ್ ಅನ್ನ ಪ್ಲಸ್ ಅಂತೇಳಿ, ಸ್ಟಾರ್ ಅನ್ನ ಡಿವೈಡೆಡ್ ಬೈ ಅಂತೇಳಿ ನಾನು ಗುರುತಿಸಿದೆ ಅಂತ ತಿಳ್ಕೊಳ್ಳೋಣ. ಇದನ್ನ ನಾವು ಇಲ್ಲಿ ಒಂದೇ ರೀತಿಯಾಗಿ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕಂತಂದ್ರೆ ಇಲ್ಲಿ ನಮಗೆ ಯಾವ ಸಿಂಬಲ್ ಅನ್ನ ಕೊಟ್ಟಾಗ ಆನ್ಸರ್ ಬರುತ್ತೆ ಅಂತ ಗೊತ್ತಾಗಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು, ಇಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದು ಫಾರ್ಮುಲಾವನ್ನ ಇಲ್ಲಿ ನೋಡ್ಕೋಬೇಕಾಗ್ತದೆ. ಪ್ಲಸ್
ಇಂಟು ಸ್ಟಾರ್ ಪ್ಲಸ್ ಅಂತೇಳಿ ಮತ್ತೆ ಬೇರೆ ಬೇರೆ ನಿಮ್ಗೆ ಯಾವ ರೀತಿಯಾಗಿ ಬರುತ್ತೆ ಅದನ್ನ ನೀವು ತಲೆ ಇಟ್ಕೊಂಡು ಬಿಡಿಸ್ಬೇಕಾಗ್ತದೆ. ನಾನು ಇಲ್ಲಿ 2 ಎಕ್ಸಾಂಪಲ್ಗಳನ್ನ ನಿಮಗೆ ಕೊಟ್ಟಿದ್ದೀನಿ ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತೇಳಿ, ರೈಟ್. ಹಾಗಾದ್ರೆ ಯಾಟ್ ಅಂತ ನಾವೇನೇನ್ ಮಾಡೋಣ, ಮೊದಲನೇದು ನಾನು ಏನ್ ಮಾಡ್ತಿದ್ದೀನಿ, ಯಾಟನ್ನ ಇಂಟು ಅಂತೇಳಿ, ಹ್ಯಾಶ್ ಅನ್ನ ಪ್ಲಸ್ ಅಂತೇಳಿ, ಸ್ಟಾರ್ ಅನ್ನ ಡಿವೈಡೆಡ್ ಬೈ ಅಂತೇಳಿ ತಗೊಂಡಿದ್ದೀನಿ. ಇದನ್ನ ಯಾವ ರೀತಿಯಾಗಿ ಬಿಡಿಸೋಣ ಅಂತ ನಾವು ಇಲ್ಲಿ ನೋಡೋಣ. ಹಾಗಾದ್ರೆ 6 ಇಂಟು 10 ಪ್ಲಸ್ 5 ಡಿವೈಡೆಡ್ ಬೈ 7 is equal to 63, ರೈಟ್. ಹಾಗಾದ್ರೆ ನಮ್ಗಿಲ್ಲಿ ನಾವೇನ್ ನೋಡ್ತೀವಿ ಅಂದಾಗ ನಮ್ಗಿಲ್ಲಿ 63 ಆನ್ಸರ್ ಬರಬೇಕು. ಹಾಗಾದ್ರೆ ನಮ್ಗಿಲ್ಲಿ ಬಾಡ್ಮಾಸ್ ಪ್ರಕಾರ ನಮ್ಗೆ ಏನ್ ಬೇಕು, ಫಸ್ಟ್ ಡಿವೈಡೆಡ್ ಬೈ, ಯಾಕೆಂತಂದ್ರೆ ಬ್ರಕೆಟ್ ಇಲ್ಲ, ಬ್ರಕೆಟ್ ಇದ್ರೆ ಆಫ್ ಬರುತ್ತೆ, ಬ್ರಕೆಟ್ ಇಲ್ಲ ಅಂದ್ಮೇಲೆ ನಮ್ಗಿಲ್ಲಿ ಆಫ್ ಬರೋದಿಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ, ಬರೋದಲ್ಲಿ ಡೈರೆಕ್ಟ್ ಡಿವೈಡೆಡ್ ಬೈ, ಮಲ್ಟಿಪ್ಲಿಕೇಶನ್, ಎಡಿಷನ್, ಸಬ್ಸ್ಕ್ರಿಪ್ಷನ್. ಹಾಗಾಗಿ ನಾವು ಫಸ್ಟ್ ಬರೋದಲ್ಲಿ ಡಿವೈಡೆಡ್ ಬೈ ಬರ್ತೀವಿ, ಅದಾದ ನಂತರದಲ್ಲಿ ಮಲ್ಟಿಪ್ಲಿಕೇಶನ್ ಬರ್ತೀವಿ, ಅದಾದ ನಂತರದಲ್ಲಿ ಪ್ಲಸ್ ಅನ್ನ ಮಾಡ್ಕೋತೀವಿ, ರೈಟ್. ಹಾಗಾದ್ರೆ 5 ಡಿವೈಡೆಡ್ ಬೈ 7 ಅಂತ ಬಂದಾಗ 0. ಸಮಥಿಂಗ್ ಬರುತ್ತೆ, 0.65 ಸಮಥಿಂಗ್ ಏನೋ ಬರುತ್ತೆ ಅದು, ರೈಟ್. ಹಾಗಾಗಿ ಅಲ್ಲಿ 0. ಅಂತ ಬಂದಾಗ ನಮ್ಗೆ ಇಲ್ಲಿ ಆನ್ಸರ್ ಸಿಗೋದಿಲ್ಲ. 0. ಅಂತ ಬಂದಾಗ ನಮ್ಗೆ ಇಲ್ಲಿ ಆನ್ಸರ್ ಸಿಗೋದಿಲ್ಲ, ಯಾಕಂತಂದ್ರೆ ನಮ್ಗೆ ಇಲ್ಲಿ ಆನ್ಸರ್ ಇರೋದೆಷ್ಟು, 63, ರೈಟ್. ಹಾಗಾಗಿ ನಾವೇನ್ ಮಾಡ್ತೀವಿ, ಇಲ್ಲಿ 63 ಪಾಯಿಂಟ್ ಸಮಥಿಂಗ್ ಬರೋದಕ್ಕೆ ನಮ್ಗೆ ಇಲ್ಲಿ ಆನ್ಸರ್ ಇಲ್ಲ. ಹಾಗಾಗಿ ಅದನ್ನ ನಾವೇನ್ ಮಾಡ್ತೀವಿ, ಕ್ಯಾನ್ಸಲ್ ಮಾಡ್ಬಿಡೋಣ, ರೈಟ್. ಇನ್ ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ನಾವಿಲ್ಲಿ ತಗೊಂಡ್ಬಿಡೋಣ. ಏನು, ಯಾಟ್ ಪ್ಲಸ್ ಸ್ಟಾರ್ ಇಂಟು ಹ್ಯಾಶ್ ಇಂಟು ಮತ್ತೆ ಸ್ಟಾರ್ ಪ್ಲಸ್ ಅನ್ನ ತಗೊಂಡಾಗ ಆನ್ಸರ್ ಬರುತ್ತೆ ಅಂತ ನೋಡೋಣ. 6 ಪ್ಲಸ್ 10 ಇಂಟು 5 ಪ್ಲಸ್ 7 is equal to 63. ಹಾಗಾದ್ರೆ ಇಲ್ಲಿ ನಾವು ಬಾಡ್ಮಾಸ್ ಪ್ರಕಾರ ಯಾವ್ದನ್ನ ಮೊದಲು ಮಾಡ್ಕೋಬೇಕಾಗ್ತದೆ. ಹಾಗಾದ್ರೆ ಬ್ರಾಕೆಟ್ ಇಲ್ಲ, ಆಫ್ ಇಲ್ಲ, ಡಿವೈಡೆಡ್ ಬೈ ಇಲ್ಲ. ಹಾಗಾದ್ರೆ ನಮ್ಗೆ ಇಲ್ಲಿ ಏನ್ ಬರುತ್ತೆ, ನೆಕ್ಸ್ಟ್ ಬರೋದು ಯಾವುದು, ಮಲ್ಟಿಪ್ಲಿಕೇಶನ್, ಗುಣಾಕಾರ. ಹಾಗಾದ್ರೆ ನಮ್ಗೆ ಇಲ್ಲಿ ಗುಣಾಕಾರ ಬರೋದು ಯಾವುದು, ಮೊದಲು ಈ ಪಾರ್ಟ್ ಬರುತ್ತೆ. ಹಾಗಾದ್ರೆ 6 ಪ್ಲಸ್ 10 ಇಂಟು 5 50 ಪ್ಲಸ್ 7 is equal to 63, ರೈಟ್. ನೆಕ್ಸ್ಟ್ ಬರೋದು ಯಾವುದು, ಇಲ್ಲಿ ಎಡಿಷನ್, ಬೋತ್ ಸೈಡ್ ಎಡಿಷನ್ ಇರೋದ್ರಿಂದ ನಾವು ಎಡಿಷನ್ ಅನ್ನ ಯಾವ ಸೈಡ್ ಕೂಡ ಮಾಡ್ಕೊಂಡ್ರು ನಡೆಯುತ್ತೆ. ಪ್ಲಸ್ ನಾನು ಏನ್ ಮಾಡ್ತೀನಿ, 50 ಪ್ಲಸ್ 6, 56 ಪ್ಲಸ್ 7 is equal to 63. 56 ಪ್ಲಸ್ 7 ಎಷ್ಟು ಬರುತ್ತೆ, ಎಷ್ಟು ಬರುತ್ತೆ, 63 ಬರುತ್ತೆ ಆನ್ಸರ್, ರೈಟ್. 56, 57, 58, 59, 60, 61, 62, 63, ರೈಟ್. ಹಾಗಾಗಿ ನಮ್ಗಿಲ್ಲಿ ಬರುವಂತಹ ಒಂದು ಆನ್ಸರ್ ಏನಾಗಿರುತ್ತೆ, 56 ಪ್ಲಸ್ 7 63. ಹಾಗಾದ್ರೆ ನಮ್ಮಿಲ್ಲಿ ನೋಡ್ಕೊಳ್ಬೇಕಾದ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಅದು ನಾವಿಲ್ಲಿ ಕೊಟ್ಟಂತಹ ಸಿಂಬಾಲ್ಗಳನ್ನ ಏನ್ ಮಾಡಬೇಕು, ಯಾವ ರೀತಿಯಾಗಿ ಯಾವ ಚಿಹ್ನೆಗಳಂತ ನಾವಿಲ್ಲಿ ಗುರುತಿಸ್ಕೊಳ್ಬೇಕು ಅನ್ನೋದನ್ನ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಸರ್ ಹಾಗಾದ್ರೆ ಎಕ್ಸಾಂಪಲ್ ಟೆನ್ಷನ್ ಅಲ್ಲಿ ಇರ್ತೀವಿ, ಆ ಟೆನ್ಷನ್ ನಲ್ಲಿ ನಾವು ಇಲ್ಲಿ ಈ ರೀತಿಯಾಗಿ ನಾವು ಬಡ್ಕೊಂಡು 4, 5 ಮಲ್ಟಿಪ್ಲಿಕೇಶನ್ ಮಾಡೋದು ನಮ್ಗೆ ಇಲ್ಲಿ ಬಹಳಷ್ಟು ಟೆನ್ಷನ್ ಆಗುತ್ತೆ ಸರ್, ಅದು ಕನ್ಫ್ಯೂಷನ್ ಆಗುತ್ತೆ, ಯಾವ್ದು ತಗೋಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ಸಿಂಪಲ್ ಆಗಿ ಮೆಥಡ್ ಅಂತ ಹೇಳ್ತೀನಿಪ್ಪ ಅಂದ್ರೆ, ಈ ರೀತಿಯಾಗಿ ಕೊಟ್ಟಾಗ ಡಿವೈಡ್ ಬೈಗಳನ್ನ ಜಾಸ್ತಿಯಾಗಿ ಕೊಡೋದಿಲ್ಲ, ಡಿವೈಡ್ ಬೈ ಅಂತ ಜಾಸ್ತಿ ಕೊಡೋದಿಲ್ಲ, ಅಲ್ಲಿ ಪ್ಲಸ್ ಮೈನಸ್ ಇಂಟು ಮಾತ್ರ ಇಲ್ಲಿ ಏನಿರುತ್ತೆ ಕೊಟ್ಟಿರ್ತಾರೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಇಲ್ಲಿ ಪ್ಲಸ್ ಮತ್ತು ಮೈನಸ್ ಮತ್ತು ಇಂಟುಗಳನ್ನ ಜಾಸ್ತಿಯಾಗಿ ಮೊದಲು ಒಂದು ಆಪ್ಷನ್ಗಳನ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾದ್ರೆ ಪ್ಲಸ್ ಮೈನಸ್ ಅಂಡ್ ಇಂಟುಗಳನ್ನ ಅಥವಾ ಗುಣಾಕಾರವನ್ನ ಜಾಸ್ತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡ ನಂತರದಲ್ಲಿ ಡಿವೈಡ್ ಬೈಗೆ ಹೋಗ್ಬೇಕಾಗ್ತದೆ. ಹಾಗಾಗಿ ಇವನ್ನ ಮೊದಲು ಪ್ಲಸ್ ಮೈನಸ್ ಅಂಡ್ ಗುಣಾಕಾರ, ಮಲ್ಟಿಪ್ಲಿಕೇಶನ್ ಅಂತ ಏನ್ ಮಾಡ್ತೀವಿ ನಾವಿಲ್ಲಿ, ಇವನ್ 3 ಮಾಡ್ಕೊಂಡ ನಂತರದಲ್ಲಿ ಏನ್ ಮಾಡ್ಬೇಕು, ಡಿವೈಡ್ ಬೈ, ಆನಂತರ ಬ್ರಾಕೆಟ್, ಆಫ್ ಅಂತ ಏನ್ ಮಾಡ್ಬೇಕಾಗ್ತದೆ, ಹೋಗ್ಬೇಕಾಗ್ತದೆ. ಈ ರೀತಿಯಾದ ಒಂದು ಕ್ವಶನ್ಗಳನ್ನ ಕೊಟ್ಟಾಗ, ಈ ರೀತಿಯಾದ ಒಂದು ಎಕ್ಸಾಂಪಲ್ಗಳನ್ನ ಕೊಟ್ಟಾಗ ನಾವನ್ನ ಆ ಸಿಂಬಾಲ್ಗಳನ್ನ ನಾವಿಲ್ಲಿ ಅವ ಒಂದು ಸಂಖ್ಯೆ ಅಥವಾ ಒಂದು ಪ್ಲಸ್ ಮೈನಸ್ ಮತ್ತು ಇಂಟುಗಳನ್ನ ಏನ್ ಮಾಡ್ಬೇಕು, ನಾವಿಲ್ಲಿ
ಕನ್ವರ್ಸೇಷನ್ ಮಾಡ್ಕೊಂಡು ಆ ಒಂದು ಸಾಲ್ವ್ ಮಾಡುವಂಥ ಒಂದು ಕೆಲಸವನ್ನು ಕೂಡ ಏನು ಮಾಡಬೇಕಾಗ್ತದೆ ರೈಟ್. ಹಾಗಾದರೆ ಈ ಒಂದು ಮೆಥಡ್ ನಿಮ್ಗೆ ಇಲ್ಲಿ ತಿಳಿತು ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗಾಗಿ ಈ ಮೆಥಡನ್ನು ಮತ್ತೆ ನಾವು ಮುಡ್ಕೊಂಡ್ಬಿಡಿ. ಅದು ಯಾವ ರೀತಿ ಆಗಪ್ಪ ಅಂದರೆ 6 ಆ್ಯಟನ್ನು ಪ್ಲಸ್ ಅಂತೇಳಿ, 10 ನಾನು ಇಲ್ಲಿ ಹ್ಯಾಶನ್ನು ಇಂಟು ಅಂತೇಳಿ, 5 ಸ್ಟಾರನ್ನು ಪ್ಲಸ್ ಅಂತೇಳಿ, 7 = 63 ಅಂತ ಆನ್ಸರ್ನ ಕನ್ವರ್ಟ್ ಮಾಡ್ಕೊಂಡು ಏನು ಮಾಡಿದ್ದೀನಿ ಅಂತಂದರೆ 6 ಡಿವೈಡ್ ಬೈ ಬ್ರಾಕೆಟ್ ಬಾಡ್ ಮಾಸ್ ಪ್ರಕಾರ ನಾನು ಏನು ಮಾಡಿದ್ದೀನಿ, ಮೊದಲು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಿದ್ದೀನಿ, ಅದ ನಂತರದಲ್ಲಿ ಎಡಿಷನನ್ನು ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಮಗೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ 50 ಬರುತ್ತೆ. 50 + 6 56 + 7 63 ಅಂತ ನಮ್ಗೆ ಇಲ್ಲಿ ಆನ್ಸರ್ ಸಿಗುತ್ತೆ. ಈ ರೀತಿಯಾಗಿ ಏನು ಮಾಡಿದ್ದೀನಿ ಅಂತ ನಾನು ಮೊದಲನೇ ನಿಮ್ಮ ಒಂದು ಎಕ್ಸಾಂಪಲ್ಗೆ ನಾನು ಇಲ್ಲಿ ನಿಮ್ಮ ಒಂದು ಆನ್ಸರ್ ನಮ್ಗೆ ಇಲ್ಲಿ ಬರುತ್ತೆ. ಹಾಗಾದ್ರೆ ನಮ್ಗೆ ಇಲ್ಲಿ ಬರುವಂತಹ ಕ್ವಶನ್ ನಮ್ಗೆ ಏನಿದೆ, 4 at 5 #6 *7 ಅದರ ಆನ್ಸರ್ ನಮ್ಗೆ ಇಲ್ಲಿ ಬೇಕಾಗ್ತದೆ. ಅದನ್ನ ನಾವೇನ್ ಮಾಡೋಣ, ಇವಾಗ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಸೇಮ್ ಪ್ಯಾಟರ್ನ್ ಇರುತ್ತೆ ಇಲ್ಲಿ ರೈಟ್. 4 ಓಕೆ. ಹಾಗಿದ್ರೆ ನಾವಿಲ್ಲಿ ಕ್ವಶನ್ಗೆ ಆನ್ಸರನ್ನು ಕ್ಯಾಲ್ಕುಲೇಷನ್ ಮಾಡ್ತಾ ಬರೋಣ. 4 ಇಂಟು, ಯಾಕಿಲ್ಲಿ ಆ್ಯಟ್ಗೆ ಇಂಟು ತೊಗೊಂಡಿದ್ದೀನಿ, ಹಾಗಾಗಿ ಮತ್ತೆ ಇಲ್ಲಿ ಆ್ಯಟ್ಗೆ ಇಂಟು ತೊಗೋತೀನಿ. 5 ಹ್ಯಾಶ್ಗೆ ಏನಿದೆ ಪ್ಲಸ್ ಇದೆ, ರೈಟ್. ಸಾರಿ, 4 + 5 ಇಂಟು 6 + 7 = ಕ್ವಶನ್ ಮಾರ್ಕ್ ರೈಟ್. ಯಾಕಂತಂದರೆ ಅದು ನಾನು ಮೊದಲ ಎಕ್ಸಾಂಪಲ್ ತೊಗೊಂಡಿದ್ದೀನಲ್ಲ, ಅದಕ್ಕೋಸ್ಕರ ಅದನ್ನು ಬರೆದಿದ್ದೆ ರೈಟ್. ಇಲ್ಲಿ 6 + 10 ಇಂಟು 5 + 7 = 63 ಆಗಿರೋದ್ರಿಂದ ಅದೇ ಒಂದು ಪ್ಯಾಟರ್ನ್ ನಾನು ಏನು ಮಾಡಿದ್ದೀನಿ ಇಲ್ಲಿ ಮತ್ತೆ ಫಾಲೋನ ಮಾಡ್ತಾ ಇದ್ದೀನಿ. ಹಾಗಾಗಿ ಏನು ಬರುತ್ತೆ, 4 + 5 ಇಂಟು 6 + 7 = ಹಾಗಾದರೆ ಮೊದಲು ತೆಗೆದುಕೊಳ್ಬೇಕಾದ್ರೆ ಇದು 6 × 5 = 30, 4 + 30 + 7 = ಕ್ವಶನ್ ಮಾರ್ಕ್ ರೈಟ್. ನೆಕ್ಸ್ಟ್ ನಂತರದಲ್ಲಿ 34 + 7 = ಅದಾದ ನಂತರದಲ್ಲಿ ಆನ್ಸರ್ ಎಷ್ಟು ಬರುತ್ತೆ, 41. ನಮಗಿಲ್ಲಿ ಆನ್ಸರ್ ಎಲ್ಲಿದೆ, 41 ರೈಟ್. ಹಾಗಾಗಿ ನಾವಿಲ್ಲಿ ಏನು ಮಾಡ್ತೀವಿ ಅಂತಂದರೆ, ಆ್ಯಟನ್ನು ಪ್ಲಸ್ ಆಗಿ, ಹ್ಯಾಶನ್ನು ಇಂಟು ಆಗಿ, ಮತ್ತು ಸ್ಟಾರನ್ನು ಪ್ಲಸ್ ಆಗಿ ನಾವು ಕನ್ವರ್ಷನ್ ಮಾಡ್ಕೊಂಡಾಗ 4 + 5 ಇಂಟು 6 + 7 = 41 ಅಂತ ನಮಗಿಲ್ಲಿ ಆನ್ಸರ್ ಸಿಗುತ್ತೆ. ಹಾಗಾಗಿ ಈ ಒಂದು ಈ ರೀತಿಯಾದಂಥ ಕ್ವಶನ್ಗಳಂತ ಬಂದಾಗ ನಾವಿಲ್ಲಿ ಆ ಸಿಂಬಾಲ್ಗಳನ್ನ ಏನು ಮಾಡಬೇಕಾಗ್ತದೆ, ಕನ್ವರ್ಷನ್ ಇಂಟು ಪ್ಲಸ್ ಮೈನಸ್ ಡಿವೈಡ್ ಬೈ ಮತ್ತು ಇಂಟುಗಳಿಗೆ ನಾವಿಲ್ಲಿ ಕನ್ವರ್ಷನ್ ಮಾಡ್ಕೊಂಡು ಆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬೇಕಾಗ್ತದೆ. ಹಾಗಾಗಿ ಆ ಒಂದಷ್ಟು ಪ್ರಾಬ್ಲಮ್ಗಳನ್ನ ಇಲ್ಲಿ ನಾನು ಬಿಡಿಸ್ತಾ ಇದ್ದೀನಿ ರೈಟ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ಗೆ ನಾವಿಲ್ಲಿ ಬಂದ್ಬಿಡೋಣ ಡೈರೆಕ್ಟಾಗಿ. ಏನಿದೆ ಸೆಕೆಂಡ್ ಕ್ವಶನು, ಎ ಅಂದರೆ ಪ್ಲಸ್, ಬಿ ಅಂದರೆ ಮೈನಸ್, ಸಿ ಅಂದರೆ ಗುಣಾಕಾರ ಇಂಟು ಮತ್ತು ಡಿ ಅಂದರೆ ಡಿವೈಡೆಡ್ ಬೈ. ಆದರೆ 35A 25B 12C ಡಿ 5ರ ಬೆಲೆಯ ಕಂಡು ಹಿಡಿಯಿರಿ. ಓಕೆ, ಸಾರಿ, ನಾನು ಏನು ಮಾಡಿದೆ ಅಂತಂದರೆ 25ನ ಬರ್ಕೊಂಡಿರೋದಿಲ್ಲ, ಹಾಗಾಗಿ ಮತ್ತೆ ನಾನು 25ನ ಬರಿತಾ ಇದ್ದೀನಿ. 35A 25B 12C 25D 5ರ ಬೆಲೆಯನ್ನು ಕಂಡುಹಿಡಿಯಿರಿ. ಇದಕ್ಕೆ 4 ಆಪ್ಷನ್ಗಳನ್ನು ನಿಮಗಿಲ್ಲಿ ಕೊಟ್ಟಿದ್ದೀನಿ. ಹಾಗಾಗಿ ಈ ಒಂದು ಕ್ವಶನನ್ನು ಏನು ಮಾಡಲಿ, ಸವಿಸ್ತಾರವಾಗಿ ಮೊದಲು ತಿಳ್ಕೊಳ್ಳಿ. ಏನಿದೆ ಸಿಂಪಲ್ ಆಗಿರುವಂಥದ್ದು ಅಂತಂದರೆ, ಇಲ್ಲಿ ಕೊಟ್ಟಂಥ ಅಕ್ಷರಗಳಿಗೆ ಸಿಂಬಾಲ್ಗಳನ್ನು ಡಿಕೋಡ್ ಆಗಿ ಮಾಡಿದ್ದಾರೆ. ಹಾಗಾಗಿ ಆ ಕೊಟ್ಟಂಥ ಅಕ್ಷರಗಳಿಗೆ ಅಥವಾ ಕೊಟ್ಟಂಥ ಒಂದು ಅಲ್ಫಾಬೆಟ್ಗೆ ಏನು ಮಾಡಬೇಕು, ನಾವಿಲ್ಲಿ ಆ ಒಂದು ಚಿಹ್ನೆಯನ್ನು ಏನು ಮಾಡಬೇಕು, ಬರ್ಕೊಂಡು ಅದನ್ನು ಆನ್ಸರ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗ್ತದೆ ರೈಟ್. ಯಾವ ರೀತಿ ಬರ್ಕೋಬೇಕಾಗಾದರೆ, 35 ಎಗೆ ಸಿಂಬಾಲ್ ಏನಿದೆ ಪ್ಲಸ್, ಅದಾದ ನಂತರದಲ್ಲಿ 25 ಬಿಗೆ ಸಿಂಬಾಲ್ ಏನಿದೆ ಮೈನಸ್, ಅದಾದ ನಂತರದಲ್ಲಿ 12
ಸಿಗೆ ಸಿಂಬಾಲ್ ಏನಿದೆ ಇಂಟು, ಅದಾದ ನಂತರದಲ್ಲಿ ಡಿ 25, ಡಿಗೆ ಏನಿದೆ ಡಿವೈಡೆಡ್ ಬೈ 5, ರೈಟ್. 35 ಪ್ಲಸ್ 25 ಮೈನಸ್ 12 ಇಂಟು 25 ಡಿವೈಡೆಡ್ ಬೈ 5, ರೈಟ್. ಕೊಟ್ಟಂತಹ ಕ್ವಶನನ್ನು ಏನು ಮಾಡಿದ್ದೀನಿ ನಾನಿಲ್ಲಿ ಡಿ ಕೋಡ್ ಆಗಿ ಮತ್ತೆ ಕೆಳಗಡೆ ಬರ್ಕೊಂಡಿದ್ದೀನಿ. ಹಾಗಾದರೆ ಯಾವ ರೀತಿಯಾಗಿ ಡಿ ಕೋಡ್ ಆಗಿ ಬರ್ಕೊಂಡಿದ್ದೀನಿ? ಎಗೆ ಪ್ಲಸ್ ಅಂತ ಕೊಟ್ಟಿದ್ದಾರೆ, ಎ ಜಾಗದಲ್ಲಿ ಪ್ಲಸ್ ಅಂತ ಬರ್ಕೊಂಡಿದ್ದೀನಿ. ಬಿಗೆ ಮೈನಸ್ ಅಂತ ಕೊಟ್ಟಿದ್ದಾರೆ, ಬಿ ಪ್ಲೇಸ್ನಲ್ಲಿ ಮೈನಸ್ ಅಂತ ಬರ್ಕೊಂಡಿದ್ದೀನಿ. ಸಿ ಅಂದರೆ ಇಂಟು ಅಂತ ಕೊಟ್ಟಿದ್ದಾರೆ, ಸಿ ಜಾಗದಲ್ಲಿ ಇಂಟು ಅಂತ ಬರ್ಕೊಂಡಿದ್ದೀನಿ, ಗುಣಾಕಾರ ಅಂತ ಬರ್ಕೊಂಡಿದ್ದೀನಿ. ಅದಾದಂಥದ್ದೇ ಡಿ ಅಂದರೆ ಡಿವೈಡ್ ಬೈ ಕೊಟ್ಟಿದ್ದಾರೆ, ಡಿ ಜಾಗದಲ್ಲಿ ಡಿವೈಡ್ ಬೈನ ನಾನು ಬರ್ಕೊಂಡಿದ್ದೀನಿ, ಭಾಗಾಕಾರ ಅಂತೇಳಿ ಬರ್ಕೊಂಡಿದ್ದೀನಿ. ಹಾಗೆ ಚಿಹ್ನೆಗಳನ್ನು ಏನು ಮಾಡಿದ್ದೀನಿ ಇಲ್ಲಿ ಗುರುತಿಸಿದ್ದೀನಿ. ಅದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕಾಗಾದರೆ ಮತ್ತೆ ನಾವು ಬರೋದಲ್ಲಿ ಬಾಡ್ಮಾಸ್ ಪದ್ಧತಿಯ ಮುಖಾಂತರ ಅದರ ನಿಯಮಗಳ ಪ್ರಕಾರ ಏನು ಮಾಡಬೇಕು, ನಾವಿಲ್ಲಿ ಬಿಡಿಸ್ಬೇಕಾಗ್ತದೆ. ಹಾಗಾದರೆ ನಮಗಿಲ್ಲಿ ಮೊದಲು ಬರೋದು ಯಾವುದು? ಬ್ರಾಕೆಟ್ ಆಫ್ ಡಿವೈಡೆಡ್ ಬೈ ಮಲ್ಟಿಪ್ಲಿಕೇಶನ್, ಎಡಿಷನ್, ಸಬ್ಸ್ಕ್ರಿಪ್ಷನ್, ರೈಟ್. ಹಾಗಾದರೆ ನಮಗಿಲ್ಲಿ ಬ್ರಾಕೆಟ್ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ. ಬ್ರಾಕೆಟ್ ಕೊಡಲಿಲ್ಲ ಅಂತಂದರೆ ಆಫ್ ಬರೋದಿಲ್ಲ. ಹಾಗಾಗಿ ನಾವಿಲ್ಲಿ ಡೈರೆಕ್ಟಾಗಿ ಬರೋದಿಲ್ಲಿ ಡಿವೈಡೆಡ್ ಬೈ, ಮೊದಲು ಡಿವೈಡ್ ಬೈ ಬರೋದಲ್ಲಿ ಪಾರ್ಟ್ ಲಾಸ್ಟಿಗೆ ಬರುತ್ತೆ. ಹಾಗಾದರೆ 5 ಎಷ್ಟಲೇ 25 ಆಗುತ್ತೆ. 25 ಡಿವೈಡ್ ಬೈ 5 ಅಂದರೆ ಎಷ್ಟು ಬರುತ್ತೆ? 5 ಇಂಟು 5 25, ರೈಟ್. 5 ಒಂದಲೇ 5, 5 ಐದಲೇ 25, ರೈಟ್. ಹಾಗಾಗಿ ನಾನಿಲ್ಲಿ 5 ಅಂತ ಬರ್ಕೊಂಡಿದ್ದೀನಿ. 35 ಪ್ಲಸ್ 25 ಮೈನಸ್ 12 ಇಂಟು 5, ರೈಟ್. ಹಾಗಾದರೆ ನನಗಿಲ್ಲಿ ಬರೋದು ಮತ್ತು ಸೆಕೆಂಡ್ ಪಾರ್ಟ್ ಬರೋದು ಯಾವುದು? ಯಾಕೆ ಬರುತ್ತೆ? ಡಿವೈಡೆಡ್ ಬೈ ಆದ ನಂತರದಲ್ಲಿ ಮಲ್ಟಿಪ್ಲಿಕೇಶನ್ ಬರುತ್ತೆ. 12 ಐದಲೇ ಎಷ್ಟು ಬರುತ್ತೆ? 60. 35 ಪ್ಲಸ್ 25 ಮೈನಸ್ 60, ರೈಟ್. ಅದಾದ ನಂತರದಲ್ಲಿ ನಮಗಿಲ್ಲಿ ಮತ್ತೆ ಬರೋದು ಯಾವುದು? ಎಡಿಷನ್ ಬರುತ್ತೆ. ಎಡಿಷನ್ ಅಂದರೆ ಮೊದಲು ಯಾವುದು ಬರುತ್ತೆ? 35 ಪ್ಲಸ್ 25. ಹಾಗಾದರೆ ಎಷ್ಟು ಬರುತ್ತೆ? 35 ಪ್ಲಸ್ 25 60 ಮೈನಸ್ 60. ನಮಗಿಲ್ಲಿ ಆನ್ಸರ್ ಬರೋದೇನು? 60ರಲ್ಲಿ 60 ಕಳೆದ್ರೆ 60 ಮೈನಸ್ 60 ಈಸ್ ಈಕ್ವಲ್ ಟು 0, ರೈಟ್. ಆಪ್ಷನಲ್ಲಿ 0 ಇದೆಯಾ? ಹಾಗಾದರೆ ಎ ಬಿ ಆಪ್ಷನ್ ನಮಗೆ ಸಿಗುತ್ತೆ, ರೈಟ್. ಹಾಗಾದರೆ ನಾವಿಲ್ಲಿ ಕೊಟ್ಟಂತಹ ಒಂದು ಕ್ವಶನನ್ನು ಯಾವ ರೀತಿಯಾಗಿ ಅದು ಸೊಲ್ಯೂಷನ್ನ ಮಾಡ್ಕೋಬೇಕು, ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನೋದನ್ನು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ಈ ಬಾಡ್ಮಾಸ್ ನಿಯಮ ಇದೆಯಲ್ಲ, ಈ ಬಾಡ್ಮಾಸ್ ನಿಯಮದ ಪ್ರಕಾರ ನಾವು ಬಿಡಿಸ್ತಾ ಹೋದರೆ ಯಾವುದೂ ಕೂಡ ಕ್ವಶನ್ ನಮಗಿಲ್ಲಿ ಟಫ್ ಆಗೋದಿಲ್ಲ, ಸರಳನೇ ಆಗುತ್ತೆ ಅಂತ ನಾನು ಇಲ್ಲಿ ಹೇಳ್ತಾ ಬರ್ತೀನಿ. ಹಾಗಾಗಿ 35 ಪ್ಲಸ್ 25 ಮೈನಸ್ 12 ಇಂಟು 25 ಡಿವೈಡ್ ಬೈ 5 ಅನ್ನು ಏನು ಮಾಡ್ತೀನಿ, ಇಲ್ಲಿ ಆನ್ಸರ್ 0 ಅಂತ ಏನು ಮಾಡ್ತೀನಿ ಬರಿತೀನಿ. ಹಾಗಾಗಿ ಈ ಒಂದು ಕ್ವಶನ್ಗೆ ಬರುವಂಥ ಆನ್ಸರ್ ಯಾವುದು? 0. ಹಾಗಾಗಿ ಆಪ್ಷನ್ ಬಿ ಇದರಲ್ಲಿ ಸರಿಯಾದಂಥ ಉತ್ತರ ಆಗಿರ್ತದೆ. ಓಕೆ, ಮೂರನೇ ಎಕ್ಸಾಂಪಲನ್ನು ಏನು ಮಾಡಿದಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಈ ಮೂರನೇ ಎಕ್ಸಾಂಪಲನ್ನು ನೋಡಿದ್ರೆ ನಮಗೆ ಇಲ್ಲಿ ಸ್ವಲ್ಪ ಬೇರೆನೇ ಅನಿಸುತ್ತೆ. ಏನು ಸಿಂಪಲ್ಲಾಗಿರುವಂಥದ್ದು ಏನಂತಂದರೆ, ಸ್ಟಾರ್ ಚಿಹ್ನೆಯನ್ನು ಬದಲಿಸಲು ಮತ್ತು ಕೊಟ್ಟಿರುವ ಸಮೀಕರಣವನ್ನು ಸಮತೋಲನಗೊಳಿಸಲು ಗಣಿತದ ಚಿಹ್ನೆಗಳ ಸರಿಯಾದ ಸಂಯೋಜನೆಯನ್ನು ಆಯ್ಕೆ ಮಾಡಿ. ಆವಾಗಲೇ ಬಿಡಿಸಿದಂಥ ಒಂದು ಸಿಂಬಾಲಿಕ್ ಇರುವಂತಹ ಒಂದು ಕ್ವಶನ್ನಲ್ಲಿ ನಾವು ಕೊಟ್ಟಂಥ ಒಂದು ಚಿಹ್ನೆಗಳನ್ನು ಬದಲಾವಣೆ ಮಾಡಬೇಕಾಗಿತ್ತು, ರೈಟ್. ಇಲ್ಲಿ ಸ್ಟಾರ್ ಮಾತ್ರ ಕೊಟ್ಟಿದ್ದಾರೆ, ಆ ಸ್ಟಾರನ್ನು ಕೊಟ್ಟಿದ್ದಾರೆ, ಅದಕ್ಕೆ ನಾವು ಯಾವ ರೀತಿಯಾದ ಸಿಂಬಾಲ್ಗಳನ್ನು ಹಾಕಿ ಸಮೀಕರಣವನ್ನು ನಾವಿಲ್ಲಿ ಕರೆಕ್ಟಾಗಿ ಮಾಡಬೇಕು ಅಂತ ನಾವಿಲ್ಲಿ ನೋಡಬೇಕಾಗ್ತದೆ. ಹಾಗಾದರೆ ನಮಗಿಲ್ಲಿ 4 ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ, ರೈಟ್. ಕ್ವಶನ್ ಮತ್ತೊಮ್ಮೆ ನೋಡ್ತೇನೆ. ಸ್ಟಾರ್ ಚಿಹ್ನೆಗಳನ್ನ ಬದಲಿಸಲು ಮತ್ತು ಕೊಟ್ಟಿರುವ ಸಮೀಕರಣವನ್ನು ಸಮತೋಲನಗೊಳಿಸಲು ಗಣಿತದ ಚಿಹ್ನೆಗಳ ಸರಿಯಾದ ಸಂಯೋಜನೆಯನ್ನು ಆಯ್ಕೆ ಮಾಡಿ. 89 ಸ್ಟಾರ್ 5 ಸ್ಟಾರ್ 15 ಸ್ಟಾರ್ 32 ಸ್ಟಾರ್ 8 ಸ್ಟಾರ್ 18, ರೈಟ್. ನಮಗಿಲ್ಲಿ ಕೊಟ್ಟಂಥ ಸಮೀಕರಣ 89 ಸ್ಟಾರ್ 5 ಸ್ಟಾರ್ 15 ಸ್ಟಾರ್ 32 ಸ್ಟಾರ್ 8 ಸ್ಟಾರ್ 18 ಅಂತ ಏನು ಮಾಡಿದ್ದಾರೆ, ನಮಗಿಲ್ಲಿ ಸಮೀಕರಣ ಕೊಟ್ಟಿದ್ದಾರೆ. ಕೆಳಗಡೆ 4 ಆಪ್ಷನನ್ನು ಕೊಟ್ಟಿದ್ದಾರೆ, ಎ, ಬಿ, ಸಿ ಮತ್ತು ಡಿ. ಈ 4 ಒಂದು ಆಪ್ಷನ್ಗಳಲ್ಲಿ 4 ಒಂದು ಆಪ್ಷನ್ಗಳಲ್ಲಿ ಸಿಮಿಲರ್ ಆಗಿರುವಂಥ ಒಂದೇ ಒಂದು ಏನಪ್ಪ ಅಂತಂದರೆ ನಾವು ನೋಡ್ಕೊಳ್ಬೇಕಾಗಿರೋದು ಅದು
ಏನಪ್ಪ ಗುರುತಿಸಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಏನು ಗೊತ್ತಾಗುತ್ತೆ ಇದರಲ್ಲಿ? ಸಿಂಪಲ್ ಆಗಿ ಸೇಮ್ ಇರುವಂತಹ 4 ಆಪ್ಷನ್ಗಳಲ್ಲಿ ಇಸ್ ಈಕ್ವಲ್ ಟು ಲಾಸ್ಟ್ ಇದೆ. ಇಸ್ ಈಕ್ವಲ್ ಟು ಏನಿದೆ ನಮಗಿಲ್ಲಿ ಕಂಡು ಬರೋದು ಲಾಸ್ಟ್ ಕಂಡು ಬರುತ್ತೆ. ಯಾಕೆ ಲಾಸ್ಟ್ ಕಂಡು ಬರುತ್ತೆ ಅಂತಂದರೆ ನಮಗಿಲ್ಲಿ ಇಸ್ ಈಕ್ವಲ್ ಟು 18 ಬರಬೇಕು. ಆನ್ಸರ್ ಎಷ್ಟು ಬರಬೇಕು? ಇಸ್ ಈಕ್ವಲ್ ಟು 18 ಬರಬೇಕು. ಹಾಗಾಗಿ ನಾವೇನು ಮಾಡ್ತೀವಿ ಅಂದ್ರೆ ಈ 4ರಲ್ಲಿ ಯಾವುದಾದ್ರೂ ಒಂದು ಮಾತ್ರ ನಮಗಿಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರ್ ಆಗಿರುತ್ತೆ. ರೈಟ್, ನೀವು ಅನ್ಕೋತಿರ್ಬೋದು ಏನಪ್ಪ ಅಂತಂದರೆ ಫಸ್ಟ್ 89 ಇದೆ, 89 ಇಸ್ ಈಕ್ವಲ್ ಟು ಇನ್ನೆಲ್ಲ ಪ್ಲಸ್ಸು ಮೈನಸ್ಸು ಮಾಡ್ಕೊಂಬಿಡೋಣ. ರೈಟ್, ಹಾಗಾಗಿ ಅದು ಬರೋದೇ ಇಲ್ಲ. ಯಾಕೆ ಬರೋದಿಲ್ಲ ಅಂತಂದರೆ ನಮಗಿಲ್ಲಿ ಕೊಟ್ಟಿರುವಂಥ ಆಪ್ಷನ್ ಬೇರೆನೇ ಇದೆ. ನೀವು ಎಷ್ಟೇ ಅದು ಮೊದಲು ಇಸ್ ಈಕ್ವಲ್ ಟು ಹಾಕಿ ನೋಡೋದ್ರೂ ಕೂಡ ನಮಗಿಲ್ಲಿ ಆಪ್ಷನ್ಗಳಿಲ್ಲ ಅಂದಮೇಲೆ ಅದು ಬರೋದೇ ಇಲ್ಲ. ಹಾಗಾಗಿ ನಾವೇನು ಮಾಡಬೇಕು? ಆಪ್ಷನ್ಗಳನ್ನ ನೋಡಿಕೊಂಡು ಅದಾದ ನಂತರದಲ್ಲಿ ಕ್ವಶನ್ ಯಾವ ರೀತಿಯಾಗಿ ನಾವು ಅರ್ಥ ಮಾಡ್ಕೊಂಡು ಅದನ್ನು ಬಿಡಿಸ್ಬೇಕು ಅನ್ನೋದನ್ನು ನಾವಿಲ್ಲಿ ನೋಡ್ಕೋಬೇಕಾಗ್ತದೆ. ರೈಟ್, ಹಾಗಾಗಿ 89 ಅದು ಇಸ್ ಈಕ್ವಲ್ ಟು ಬರೋದಿಲ್ಲ. ಅದರಲ್ಲಿ ಪ್ಲಸ್ ಬರ್ಬೋದು, ಮೈನಸ್ ಬರ್ಬೋದು, ಡಿವೈಡೆಡ್ ಬೈ ಬರ್ಬೋದು, ಇಂಟು ಕೂಡ ಇಲ್ಲಿ ಬರ್ಬೋದು. ರೈಟ್, ಹಾಗಾಗಿ ನಾವೇನು ಮಾಡ್ತೀವಿ ಅಂತಂದರೆ ಈ ಒಂದು 4 ಆಪ್ಷನ್ಗಳನ್ನು ಏನು ಮಾಡೋಣ ಅಂತಂದ್ರೆ ಈ ಸಮೀಕರಣದಲ್ಲಿ ಜೋಡಣೆ ಮಾಡ್ತಾ ಹೋಗಿ ಆನ್ಸರನ್ನು ಕ್ಯಾಲ್ಕುಲೇಷನ್ನ ಮಾಡ್ತಾ ಹೋಗೋಣ. ರೈಟ್, ಹಾಗಾದರೆ ನಾನು ಮೊದಲನೇ ಆಪ್ಷನನ್ನು ಚೂಸ್ ಮಾಡ್ತೇನೆ. ಮೊದಲನೇ ಆಪ್ಷನನ್ನು ಈ ಒಂದು ಸಮೀಕರಣಕ್ಕೆ ಜೋಡಣೆ ಮಾಡಿ ಬಿಡಿಸ್ತಾ ಹೋಗೋಣ. ರೈಟ್, ಹಾಗಾದರೆ ಏನಿಲ್ಲಿ ಸ್ಟಾರ್ ಬದಲಾಗಿ ನಾವು ಇಲ್ಲಿ ಕೊಟ್ಟಂಥ ಸಿಂಬಾಲ್ಗಳನ್ನ ಏನು ಮಾಡಬೇಕು? ಬಳಕೆ ಮಾಡ್ಕೋಬೇಕು. ರೈಟ್, ಹಾಗಾದರೆ ಎ ಆಪ್ಷನನ್ನು ಕೊಟ್ಟಿದ್ದಾರೆ. ಎ ಆಪ್ಷನ್ಗೆ ಏನು ಮಾಡಿದ್ದಾರೆ? 89 ಆಪ್ಷನ್ ಮೈನಸ್ ಇದೆ, 5 ಇಂಟು 15 ಪ್ಲಸ್ 15 ಪ್ಲಸ್ 32 ಡಿವೈಡೆಡ್ ಬೈ 8 ಇಸ್ ಈಕ್ವಲ್ ಟು 18. 89 5 15 32 8 18. ಅದೇ ರೀತಿಯಾಗಿ ಮೈನಸ್ ಇಂಟು ಪ್ಲಸ್ ಡಿವೈಡೆಡ್ ಬೈ ಇಸ್ ಈಕ್ವಲ್ ಟು. ರೈಟ್, ಸರಿಯಾದ ಸಮೀಕರಣವನ್ನು ಸರಿಯಾದ ಒಂದು ಚಿಹ್ನೆಗಳ ಜೊತೆಗೆ ಏನು ಮಾಡಿದ್ದೀನಿ ಅಂದರೆ ಇಲ್ಲಿ ಜೋಡಣೆಯನ್ನು ಮಾಡಿದ್ದೀನಿ. ಹಾಗಾದರೆ ಇದನ್ನು ಬಿಡಿಸ್ಬೇಕು ಹೇಗೆ? ಮತ್ತೆ ನಾವು ಬರೋದಲ್ಲಿ ಬಾಡ್ ಮಾಸ್ ಏನು ಹೇಳುತ್ತೆ ನಮಗಿಲ್ಲಿ? ಬ್ರಾಕೆಟ್ ಆಫ್ ಮಲ್ಟಿಪ್ಲಿಕೇಶನ್ ಡಿವೈಡ್ ಬೈ ಮಲ್ಟಿಪ್ಲಿಕೇಶನ್ ಅಡಿಷನ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್. ರೈಟ್, ಅದೇ ರೀತಿಯಾಗಿ ನಾವೇನು ಮಾಡೋಣ ಅದನ್ನು ಬಿಡಿಸ್ತಾ ಹೋಗೋಣ. ಮೊದಲು ಬರೋದು ಯಾವುದು? ಡಿವೈಡೆಡ್ ಬೈ. ರೈಟ್, ಯಾಕೆ ಡಿವೈಡ್ ಬೈ ಬರುತ್ತೆ? ಮತ್ತೆ ಅದು ಬ್ರಾಕೆಟ್ ಇಲ್ಲ, ಆಫ್ ಇಲ್ಲ, ಹಾಗಾಗಿ ಬರೋದು ಯಾವುದು? ಡಿವೈಡೆಡ್ ಬೈ. 8 ಎಷ್ಟಲೇ 32 ಆಗುತ್ತೆ. 8 ಡಿವೈಡ್ ಬೈ 32 ಡಿವೈಡ್ ಬೈ 8 ಅಂತಂದರೆ 8 4 32. 8 4 32 ಬರ್ತದೆ. ಹಾಗಾಗಿ ಪ್ಲಸ್ 15 ಇಂಟು 5 ಮೈನಸ್ 89. ರೈಟ್, ಇಸ್ ಈಕ್ವಲ್ ಟು 18. ರೈಟ್, ನೆಕ್ಸ್ಟ್ ಬರೋದು ಯಾವುದು? ಮಲ್ಟಿಪ್ಲಿಕೇಶನ್ ಪಾರ್ಟ್ ಬರುತ್ತೆ. 5 3 15. ಸಾರಿ 15 3 15 5 75 ಆಗುತ್ತೆ. ಹಾಗಾದರೆ 89 ಮೈನಸ್ 75 ಪ್ಲಸ್ 4 ಇಸ್ ಈಕ್ವಲ್ ಟು 18. ರೈಟ್, 5 10 50 ಇಂಟು 5 5 25. 50 ಪ್ಲಸ್ 25 75. ರೈಟ್, ಹಾಗಾಗಿ 5 ಇಂಟು 15 75 ಆಗುತ್ತೆ. ರೈಟ್, 89 ಮೈನಸ್ 75. 89ರಲ್ಲಿ 75 ಕಳೆದ್ರೆ ಎಷ್ಟು ಬರುತ್ತೆ? 89ರಲ್ಲಿ 75 ಕಳೆದ್ರೆ 14 ಬರುತ್ತೆ. ರೈಟ್, 14 ಪ್ಲಸ್ 4 ಈಸ್ ಈಕ್ವಲ್ ಟು 18. 14 ಪ್ಲಸ್ 4 ಈಸ್ ಈಕ್ವಲ್ ಟು 18. ರೈಟ್, ಮತ್ತೊಮ್ಮೆ ಹೇಳ್ತೀನಿ ಕೇಳಿ. 89 ಮೈನಸ್ 5 ಇಂಟು 15 ಪ್ಲಸ್ 32 ಡಿವೈಡ್ ಬೈ 8 ಇಸ್ ಈಕ್ವಲ್ ಟು 18 ನಾನು ಏನು ಮಾಡ್ತೇನೆ? ಸಮೀಕರಣವನ್ನು ಬಿಡಿಸ್ತಾ ಹೋಗ್ತಾ ಇದ್ದೀನಿ. ರೈಟ್, ಫಸ್ಟ್ ನಾವು ಬಾಡ್ ಮಾಸ್ ಪ್ರಕಾರ ಡಿವೈಡ್ ಬೈ ತೊಗೋಬೇಕು. 8 4 32, ಹಾಗಾಗಿ 4 ಇಲ್ಲಿ ಬರ್ಕೊಂಡಿದ್ದೀನಿ. ರೈಟ್, ಅದಾದ ನಂತರದಲ್ಲಿ 4, ಹಾಗಾದರೆ 89 ಮೈನಸ್ 5 ಇಂಟು 15 ಪ್ಲಸ್ 4 ಇಸ್ ಈಕ್ವಲ್ ಟು 18 ಬರುತ್ತೆ. ನಾನಿಲ್ಲಿ 5 ಇಂಟು 15 ನಾನು ಏನು ಮಾಡಿದ್ದೀನಿ? ಸೆಕೆಂಡ್ ಪಾರ್ಟ್ ಮಲ್ಟಿಪ್ಲಿಕೇಶನ್ ಬಂದಾಗ ನಾನು ಏನು ಮಾಡ್ತೀನಿ? 5 15 75 ಬರ್ಕೊಂಡು 89 ಮೈನಸ್ 75 ಪ್ಲಸ್ 4 ಇಸ್ ಈಕ್ವಲ್ ಟು
18 ಅಂತ ಬರ್ಕೊಂಡಿದ್ದೀನಿ. ಹಾಗಾಗಿ 89ನಲ್ಲಿ 75 ಮೈನಸ್ ಮಾಡಿದ್ರೆ ನಮ್ಗೆ ಸಿಗುತ್ತೆ ಎಷ್ಟು? 14 ಸಿಗುತ್ತೆ. 14 + 4 = 18. ನಮ್ಗೆ ಆನ್ಸರ್ ಇಲ್ಲಿ ಸಿಕ್ಬಿಡುತ್ತೆ. ಹಾಗಾಗಿ ಕೊಟ್ಟಂಥ ಸಮೀಕರಣದಲ್ಲಿ ನಮಗಿಲ್ಲಿ ಆಪ್ಷನ್ ಎ ಏನಿದೆಯಲ್ಲ ಅದು ಸರಿಯಾಗಿ ನಮಗೆ ಸಿಕ್ಬಿಡುತ್ತದೆ. ಹಾಗಾಗಿ ಕೊಟ್ಟಂಥ 4 ಆಪ್ಷನ್ಗಳಲ್ಲಿ ಯಾವುದೋ ಒಂದು ನಮ್ಗೆ ಆನ್ಸರ್ ಇರಬೇಕಾದ್ರೆ ಹೊರಗಡೆ ಯಾಕೆ ಹುಡುಕಾಗಬೇಕು? ಹೊರಗಡೆ ಹೋಗಿ ನಾವು ಹುಡುಕೋದ ಅವಶ್ಯಕತೆ ನಮಗಿಲ್ಲಿ ಬರೋದಿಲ್ಲ. ಹಾಗಾಗಿ ನಾವು ಇಂಥ ಒಂದು ಸಮೀಕರಣದಲ್ಲಿ ಅಥವಾ ಎಸ್ಪೆಷಲಿ ನಾವು ಟೈಮ್ ಸೇವ್ ಅಂತ ಮಾಡಬೇಕಾದಾಗ ಈ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ ನಾವು ಎಷ್ಟು ಟೈಮ್ ಸೇವ್ ಮಾಡ್ತೀವಲ್ಲ ನಮಗೆ ಅಷ್ಟು ಹೆಚ್ಚಿನ ಒಂದು ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಳೋಕೆ ನಮಗಿಲ್ಲಿ ಅನುಕೂಲ ನಮಗಿಲ್ಲಿ ಆಗ್ತಾ ಹೋಗ್ತದೆ. ಹಾಗಾಗಿ ಕೊಟ್ಟಂಥ ಸಮಯದಲ್ಲಿ ಎಷ್ಟು ಬೇಗ ನಾವು ಆಪ್ಷನ್ಗಳನ್ನು ಎಷ್ಟು ಬೇಗವನ್ನು ನಾವಿಲ್ಲಿ ಆ ಒಂದು ಕ್ವಶನನ್ನು ಸಾಲ್ವ್ ಮಾಡಬೇಕು ಅನ್ನೋದನ್ನ ನಾವಿಲ್ಲಿ ಕಂಡು ಹಿಡ್ಕೋಬೇಕಾಗ್ತದೆ. ಹಾಗಾಗಿ ಕೊಟ್ಟಂಥ ಒಂದು ಕ್ವಶನಲ್ಲಿ 4 ಆಪ್ಷನನ್ನು ಕೊಟ್ಟಿರ್ತಾರೆ. ಆ 4 ಆಪ್ಷನ್ಗಳಲ್ಲಿ ನಮಗೆ ಯಾವುದು ಸರಿ ಅನಿಸುತ್ತೆ ಮೊದಲು ಅದನ್ನ ಏನು ಮಾಡ್ಬೇಕು, ನಾವಿಲ್ಲಿ ಚೂಸ್ ಮಾಡ್ಕೋಬೇಕು. ಅದರ ಒಂದು ಎಸ್ಪೆಷಲಿ ಎಲಿಮಿನೇಷನ್ ಅಂತ ಬರುತ್ತೆ. ಎಲಿಮಿನೇಷನ್ ಅಂತಂದರೆ ಕೊಟ್ಟಂಥ 4 ಆಪ್ಷನ್ಗಳಲ್ಲಿ 2 ಅಲ್ಲಪ್ಪ ಅಂತೇಳಿ, ರೈಟ್, 2 ನಮ್ಮ ಕ್ವಶನ್ಗೆ ಸಂಬಂಧ ಬರದೇ ಇರುವಂಥ ಒಂದು ಆಪ್ಷನ್ಗಳೇ ಕೊಟ್ಟಿರ್ತಾರೆ. ಹಾಗಾಗಿ ಆ 2 ಕ್ವಶನ್ಗಳನ್ನ ಏನು ಮಾಡಲಿ ಹೊರಗೆ ತೆಗೆದುಬಿಡಬೇಕು. ಹಾಗಾದರೆ ಆ 2 ಕ್ವಶನ್ನ ತೆಗೆದ ನಂತರದಲ್ಲಿ ನಾವು ಬರೋಂಥ 2 ನಾವಿಲ್ಲಿ ಚೂಸ್ ಮಾಡ್ಕೊಂಡು ಏನು ಮಾಡಬೇಕಾಗ್ತದೆ, ಕ್ವಶನನ್ನು ಸಾಲ್ವ್ ಮಾಡಬೇಕಾಗ್ತದೆ. ಸಾಲ್ವ್ ಮಾಡುವಂಥ ಕ್ವಶನ್ಗಳನ್ನ ಈ ರೀತಿಯಾಗಿ ಏನು ಮಾಡ್ತೀವಿ, ನಾವಿಲ್ಲಿ ಬಿಡಿಸ್ತಾ ಹೋಗ್ತೀವಿ. ಹಾಗಾಗಿ ಗಣಿತದ ಕ್ರಿಯೆಗಳನ್ನು ನಾವಿಲ್ಲಿ ಈ ರೀತಿಯಾದಂಥ ಪ್ಯಾಟರ್ನ್ಗಳನ್ನ ಏನು ಮಾಡ್ತೀವಿ, ನಾವಿಲ್ಲಿ ಕೊಟ್ಟಂಥ ಮೊನ್ನೆ 2 ಅಥವಾ 4 ಕ್ವಶನ್ಗಳನ್ನ ನಿಮ್ಗೆ ಸಾಲ್ವ್ ಮಾಡಿದ್ದೆ. ಇವತ್ತು 3 ಕ್ವಶನ್ಗಳನ್ನ ನಿಮ್ಗೆ ಇಲ್ಲಿ ಸಾಲ್ವ್ ಮಾಡ್ತೇನೆ. ಇದೇ ರೀತಿಯಾದಂಥ ಪ್ಯಾಟರ್ನ್ ಬರುವಂಥ ಕ್ವಶನ್ಗಳನ್ನ ಏನು ಮಾಡ್ತೇವೆ, ಮುಂದೆ ನಿಮ್ಮ ಎಕ್ಸಾಮಲ್ಲಿ ಕೂಡ ಏನಾಗ್ತವೆ, ಕಂಟಿನ್ಯೂಯೇಷನ್ ಆಗ್ತಾ ಹೋಗ್ತವೆ. ಹಾಗಾಗಿ ಕೊಟ್ಟಂಥ ಒಂದು 2 ವಿಡಿಯೋಗಳನ್ನು ಅದರೊಂದು ಎಸ್ಪೆಷಲಿ ಗಣಿತದ ಕ್ರಿಯೆಗಳ ಮೇಲೆ ನಾನು 2 ವಿಡಿಯೋಗಳನ್ನ ಮಾಡಿದ್ದೀನಿ. ಅದರಲ್ಲಿ ಹೆಚ್ಚು ಕಡಿಮೆ ಒಂದು 6 ರಿಂದ 8 ನಿಮಗೆ ಒಂದು ಎಕ್ಸಾಂಪಲ್ಗಳನ್ನ ಕೊಟ್ಟಿದ್ದೀನಿ. ಇದೇ 6 ರಿಂದ 8 ಎಕ್ಸಾಂಪಲ್ಗಳು ಸೇಮ್ ಇದೇ ರೀತಿಯಾದಂಥ ಕ್ವಶನ್ಗಳು ಏನಾಗ್ತವೆ, ರಿಪೀಟ್ ಆಗ್ತಾ ಬರ್ತವೆ. ಹಾಗಾಗಿ ಇದೇ ಒಂದು ರೀತಿಯಾದಂಥ ಪ್ಯಾಟರ್ನ್ಗಳನ್ನ ನೀವು ಕೂಡ ಫಾಲೋ ಮಾಡ್ತೀವಿ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ರೈಟ್. ಹಾಗಾದರೆ ಇವತ್ತಿನ ಈ ಒಂದು ಸೆಷನನ್ನು ಏನು ಮಾಡ್ತೇನೆ, ಇವತ್ತಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಮುಂದೆ ಬರುವಂಥ ಬೇರೆ ಬೇರೆ ವಿಡಿಯೋಗಳಿಗೆ ಬೇರೆ ಬೇರೆ ರೀತಿಯಾದಂಥ ಒಂದು ಹೊಸ ಒಂದು ಟಾಪಿಕ್ಗಳನ್ನ ತೆಗೆದುಕೊಂಡು ಬರ್ತಾ ಇದ್ದೀನಿ. ಆ ಹೊಸ ಟಾಪಿಕ್ಗಳನ್ನ ನಿಮಗೆ ನಾನು ಸವಿಸ್ತಾರವಾಗಿ ಸವಿವರವಾಗಿ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮಗೆ ಈ ಒಂದು ವಿಡಿಯೋಗಳು ಇಷ್ಟ ಆದರೆ, ನಿಮಗೆ ಅರ್ಥ ಆಗ್ತಾ ಇದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ನಾನಿಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು.